ಇನ್ನು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಿ ವಿಕಸಿತ ಭಾರತ ಅಂತ ಕೇಂದ್ರ ಸರ್ಕಾರ ಯೋಜನೆಯನ್ನು ಮಾಡಿದೆ. ಈ ಮಹಾತ್ಮ ಗಾಂಧೀಜಿಗೆ ಅನ್ಯಾಯ ಮಾಡಿದ್ದೀರಾ ಅಂತೇಳಿ ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೀತಾ ಇದ್ದೀರಾ. ಮತ್ತು ಅದೇನೋ ದೊಡ್ಡ ದೊಡ್ಡ ಪಾದಯಾತ್ರೆ ಏನೇನೋ ಯಾತ್ರೆಗಳು ಇಟ್ಕೊಂಡಿದ್ದೀರ. ಹಿಂಗೆ ನೀವು ಮಾಡ್ತಾ ಇದ್ರೆ ಕೊನೆಗೆ ಕಾಂಗ್ರೆಸ್ ಶವಯಾತ್ರೆ ಆಗೋತತೆ ನಿಮ್ಮದು. ಮೊದಲು ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡು ಅಂತ ಹೇಳಿದ್ರಿ. ನೀವು ಕೇಳಿದ್ರೆ ಅವ್ರ ಮಾತು, ಕಾಂಗ್ರೆಸ್ ವಿಸರ್ಜನೆ ಮಾಡು ಅಂದರೆ ನೀವು ಮಾಡಲೇ ಇಲ್ಲ. ಕಾಂಗ್ರೆಸ್ ಭಾಗ ಭಾಗ ಮಾಡಾಕ್ಬಿಟ್ರಿ. ಓ ಕಾಂಗ್ರೆಸ್, ಎ ಕಾಂಗ್ರೆಸ್, ಎಫ್ ಕಾಂಗ್ರೆಸ್ ಎಲ್ಲ ಮಾಡಾಕ್ಬಿಟ್ರಿ. ಗಾಂಧೀಜಿ ಹೇಳಿದ್ದು ಯಾವ ಕಾಂಗ್ರೆಸ್ ಬೇಡ, ಏನು ಬೇಡ, ಬಿನು ಬೇಡ, ಝಡ್ಡು ಬೇಡ ಅಂತ ಹೇಳಿದ್ದು. ನೀವು ಗಾಂಧೀಜಿ ಮಾತಲ್ಲಿ ಕೇಳಿದ್ರಿ, ನೀವು ಗಾಂಧೀಜಿ ಗೌರವ ಕೊಡ್ತೀನಿ ಅಂತಾರಲ್ಲ, ಯಾಕೆ ಗೌರವ ಕೊಡಲಿಲ್ಲ? ಗಾಂಧೀಜಿ ಗೋವುಗಳ ಬಗ್ಗೆ ವಿಶೇಷವಾದಂಥ ಭಕ್ತಿ, ಭಾವನೆ, ಪ್ರೀತಿ ಎಲ್ಲ ಇತ್ತು. ನಾವು ಗೋಹತ್ಯೆ ಕಾಯ್ದೆಯನ್ನು ಜಾರಿಗೆ ತಂದಾಗ ವಿರೋಧ ಮಾಡಿದವರು ಯಾರು? ನೀವೇ ಅಲ್ಲ, ಕಾಂಗ್ರೆಸ್ ಅವರು. ಹೆಂಗೆ ಗಾಂಧೀಜಿಗೆ ಮಾತಾಡೋ ಯೋಗ್ಯತೆ ಇದೆ ನಿಮಗೆ ಗಾಂಧೀಜಿ ಬಗ್ಗೆ? ಗಾಂಧೀಜಿಯವರು ಭಗವದ್ಗೀತೆ ಬಗ್ಗೆ ವಿಶೇಷ ಅಭಿಮಾನ ಇತ್ತು. ಭಗವದ್ಗೀತೆಯನ್ನು ಮಕ್ಕಳಿಗೆ ಹೇಳ್ಕೊಡಿ ಅಂತ ಹೇಳಿದ್ರು ಅವರು. ಮೊನ್ನೆ ಕುಮಾರಸ್ವಾಮಿ ಅವರು ಭಗವದ್ಗೀತೆ ಹೇಳಬೇಕು ಅಂದಾಗ ವಿರೋಧ ಮಾಡಿದವರು ಯಾರು? ನೀವೇ ಕಾಂಗ್ರೆಸ್ ಅವರಲ್ವೇನು? ಗಾಂಧೀಜಿಯವರ ಬಾಯಲ್ಲಿ ಸದಾ ರಘುಪತಿ ರಾಜ ರಾಮ್ ಅಂತ ಹೇಳ್ತಾ ಇದ್ರು. ಪತಿತ ಪಾವನ ಸೀತಾರಾಮ್ ಅಂತ ಹೇಳ್ತಾ ಇದ್ರು. ರಾಮನ್ ದೇವಸ್ಥಾನ ಕಟ್ಟಕ್ಕೆ ಯಾರು ಹೋಗ್ಬೇಡ್ರಿ ಅಂತ ಹೇಳಿದ್ರಿ. ರಾಮನ್ ಇನಾಗ್ರೇಷನ್, ದೇವಸ್ಥಾನ ಇನಾಗ್ರೇಷನ್ಗೆ ಯಾರು ಹೋಗ್ಬೇಡಿ ಅಂತ ಬ್ಯಾನ್ ಮಾಡಿದ್ರಿ. ಖರ್ಗೆ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದೇನೋ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಹೊಟ್ಟೆ ತುಂಬಿಡುತ್ತಾ ಅಂತಂದ್ರಿ. ಬಡತನ ಹೋಗುತ್ತಾ ಅಂತ ಹೇಳಿದ್ರಿ. ರಾಮನ ಬಗ್ಗೆ ಯಾರು ಗಾಂಧೀಜಿ ಪ್ರೀತಿ ಮಾಡ್ತಾ ಇದ್ದಂಥ, ಭಕ್ತಿ ಭಾವ ತೋರ್ತಾ ಇದ್ದ ರಾಮನ ಬಗ್ಗೆ ನಿಮ್ಗೆ ಅಗೌರವ. ಇನ್ನೊಂದು ಭಾಳ ಪ್ರಮುಖವಾಗಿ, ಗ್ರಾಮಗಳಲ್ಲಿ ಹೆಂಡವನ್ನು ನಿಷೇಧ ಮಾಡಿ ಅಂತ ಗಾಂಧೀಜಿ ಹೇಳಿದ್ರು. ಏನು ನಿಷೇಧ? ಪಾನ ನಿಷೇಧ. ಗ್ರಾಮಗಳಲ್ಲಿ ಪಾನ ನಿಷೇಧ ಮಾಡಿ ಅಂತ ಗಾಂಧೀಜಿಯವರ ಕನಸದು. ಅವರು 1000 ಸರಿ ಹೇಳಿದ್ದಾರೆ. ಬೇಡ ಮಾರಾಯರೇ, ನಮ್ಮ ಪೋಸ್ಟ್ರು ಇದೆ ಈಗೆಲ್ಲ ನೋಡಿ. ಪಾನ ನಿಷೇಧ ಇರೋ ಕಡೆ ಎಲ್ಲ ಗಾಂಧೀಜಿ ಫೋಟೋ ಇದೆ. ನೀವು ಮನೆಯಾಳ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರಿ? ಹಳ್ಳಿಗಳಿಗೆ ಗ್ರಾಮ ನಿಷೇಧ ಅಂದ್ರಿ. ನೀವು ಹಳ್ಳಿಗಳಿಗೆ ಪಾನ ಪ್ರಿಯರನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೀರಾ. ನೀವು ಪಾನ ಪ್ರಿಯರಿಗೆ ಸ್ವರ್ಗ ಮಾಡಿದ್ದೀರಾ. ಮೊದಲೆಲ್ಲ ಅಂಗಡಿಗಳಲ್ಲಿತ್ತು, ಈಗ ಪ್ರತಿ ರಸ್ತೆಯಲ್ಲೂ ಮನೆಯಲ್ಲೂ ಸಿಗ್ತಾ ಇದೆ, ಮಾರಾಟ ಮಾಡ್ತಾ ಇದ್ದಾರೆ. ಮನೆಯಲ್ಲೂ ಮಾರಾಟ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲಂತೂ ಲೈಸೆನ್ಸು ಫ್ರೀ, ಹೊಸ ಲೈಸೆನ್ಸು. ಯಾರು 2 ಕೋಟಿ ದುಡ್ಡು ಕೊಡ್ತಾರೋ ಅವ್ರ ಮನೆ ಬಾಗಿಲಿಗೆ ಲೈಸೆನ್ಸು. ಅದು ಕೂಡ ಆಡಿಯೋ ಎಲ್ಲ ಬಂದಿದೆ. ಸರ್ಕಾರದ ವಿರುದ್ಧ ಆಡಿಯೋ ಎಲ್ಲ ರಿಲೀಸ್ ಆಗಿದೆ. ಅಂದರೆ ನೀವು ಯಾವ ಗಾಂಧೀಜಿಯ ಆಶಯಗಳನ್ನು ನೀವು ಪಾಲನೆ ಮಾಡಿದ್ದೀರಾ ಅಂತ ಗಾಂಧೀಜಿ ಬಗ್ಗೆ ವಿಶೇಷ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಲ್ಲ ನೀವು. ಯಾವ ಉದ್ದೇಶ ಇಟ್ಕೊಂಡು ನೀವು ಗಾಂಧೀಜಿ ಬಗ್ಗೆ ಮಾತಾಡ್ತಾರ? ಗಾಂಧೀಜಿ ಬಗ್ಗೆ ಮಾತಾಡೋ ಯೋಗ್ಯತೆಯನ್ನು ಕಳ್ಕೊಂಬಿಟ್ಟಿದ್ದೀರ ನೀವು.